ಕುಡಿಯೋ ನೀರಿಗಾಗಿ ಮುಖ್ಯಮಂತ್ರಿಗಳಿಗೆ ಒಬ್ರು ವಿದ್ಯಾರ್ಥಿ ಏನಂತ, ನಮ್ಮೂರಲ್ಲಿ ನೀರಿಲ್ಲ, ಮಳೆ ಬಂದು ತುಂಬಾ ದಿನ ಆಯ್ತು, ತಂದೆ ತಾಯಿ ನೀರಿಲ್ಲದೆ ಅವ್ರು ದೂರ ಹೋಗಿ ಕೆಲಸ ಮಾಡ್ತಿದ್ದಾರೆ. ಕೆಂಪಯ್ಯನಹಟ್ಟಿ ಗ್ರಾಮದ ವಿದ್ಯಾರ್ಥಿನಿ ವರ್ಣಿಕಾ ಅನ್ನುವಂತ ಹುಡುಗಿ ಬರೆದಿರುವಂತ ಪತ್ರ. ಮುಖ್ಯಮಂತ್ರಿ ಎಲ್ಲಿ ಇದು? ಕೆಂಪಯ್ಯನಹಟ್ಟಿ, ಚಾಮರಾಜನಗರದ ರಾಮಾಪುರದ ಕೆಂಪಯ್ಯನಹಟ್ಟಿ ಅನ್ನುವಂಥದ್ದು. ತಂದೆ ತಾಯಿಯ ಪರಿಸ್ಥಿತಿಗೆ ಮನನೊಂದು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರ ನೋಡಿ ಅದು ಮುಖ್ಯಮಂತ್ರಿಗಳು ಅಲ್ಲಿನ ಅಧಿಕಾರಿಗಳನ್ನ ಅವರು ಸೂಚಿಸಿ ಒಂದು ಪರಿಹಾರವನ್ನ ಅವರು ಕೊಡಬೇಕಿದೆ. ತುಂಬಾ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಅವರಿಗೆ ಪತ್ರ ಬರೆದಿದ್ದೇನೆ. ನನ್ನ ಹೆಸರು ವರ್ಣಿಕಾ. ನಾನು ಕೆಂಪೇನಹಟ್ಟಿ ಎಂಬ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ. ನಮ್ಮ ಊರಿನ ಹೆಸರು ರಾಮಾಪುರ ಹೋಬಳಿ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ. ನೀವು ನಮಗೆ ಸಹಾಯ ಮಾಡಬೇಕು. ನಮ್ಮ ಊರಿನಲ್ಲಿ ನೀರೇ ಇಲ್ಲದೆ ಜನರು ದೂರ ಹೋಗಿ ಕೆಲಸ ಮಾಡುತ್ತಾರೆ. ನೀವು ನಮಗೆ ಸಹಾಯ ಮಾಡಿದರೆ ನಾವು ಮತ್ತು ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಬಾಳುತ್ತದೆ ಮತ್ತು ಪ್ರಾಣಿ ಪಕ್ಷಿಗಳು ನೀರೇ ಇಲ್ಲದೆ ಸತ್ತು ಹೋಗುತ್ತವೆ. ಇದನ್ನು ನೋಡಿ ನನಗೆ ತುಂಬಾ ಬೇಸರವಾಯಿತು. ಅದಕ್ಕೆ ನಾನು ನಿಮಗೆ ಪತ್ರ ಬರೆಯುತ್ತೇನೆ. ನೀವು ಈ ವಿಡಿಯೋವನ್ನು ನೋಡಿ ನಮಗೆ ಸಹಾಯ ಮಾಡಬೇಕು. ನೀವು ನಮಗೆ ಸಹಾಯ ಮಾಡಲೇಬೇಕು. ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ. ಸಿದ್ದರಾಮಯ್ಯ ಸರ್, ನೀವು ನಮಗೆ ದೇವರಂತೆ ಕಾಣಿಸುತ್ತೀರಿ. ಕಬಿನಿ ಜಲಸೆಯಿಂದ ನಮ್ಮ ಗ್ರಾಮಗಳಿಗೆ ಮತ್ತು ರಾಮಾಪುರ ಹಳ್ಳ ಡ್ಯಾಂಗಳಿಗೆ, ನಮ್ಮ ಹಳ್ಳಗಳಿಗೆ ಮತ್ತು ಕಾಲುವೆಗಳಿಗೆ ಕಬಿನಿ ನೀರನ್ನು ತಲುಪಿಸಬೇಕು. ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ. ಸಿದ್ದರಾಮಯ್ಯ ಸರ್, ಪ್ಲೀಸ್ ನಮಗೆ ಇದನ್ನು ಮಾಡಿ. ನೀವು ಮಾಡಿದರೆ ನಾವು ಪ್ರಾಣಿ ಪಕ್ಷಿಗಳು ಎಲ್ಲ ಸಂತೋಷವಾಗಿ ಬಾಳುತ್ತದೆ. ನಮ್ಮ ಊರು ಇವಾಗ ನೀವೇ ನೋಡುತ್ತಿದ್ದೀರ ವಿಡಿಯೋದಲ್ಲಿ ಹೇಗೆ ಬರಗಾಡುತ್ತಾ ಇದೆ. ನೀವು ನಮ್ಮ ಊರಿನಲ್ಲಿ ನೀರನ್ನು ಕೊಡಿಸಿ ನಮ್ಮ ಊರಿನನ್ನು ಹಚ್ಚ ಹಸಿರಿನಂತೆ ಮಾಡಬೇಕು. ಪಾಪ ಹುಟ್ಟ ಹುಡುಗಿ ಆಕೆ ಬರ್ದಿರುವಂತಹ ಪತ್ರ, ಅದನ್ನು ಉಲ್ಲೇಖ ಮಾಡಿರುವಂತಹ ವಿಚಾರ, ಆಮೇಲೆ ಆಕೆನೆ ಪರಿಹಾರ ಏನು ಅನ್ನೋದನ್ನ ಹೇಳ್ಬಿಟ್ಟಿದ್ದಾರೆ. ಬಟ್ ಶಾಸಕರು ಏನ್ ಹೇಳ್ತಾ ಇದ್ದಾರೆ? ಟ್ಯಾಂಕರ್ ನಿಂದ ಕುಡಿಯೋ ನೀರು ಪೂರೈಕೆ ಮಾಡ್ತೀವಿ, ಅಂತರ್ಜಲ ಕುಸಿದಿದೆ, ಬೋರ್ವೆಲ್ಗಳು ಫೇಲ್ ಆಗಿದೆ, ಅಂತರ್ಜಲ ಹೆಚ್ಚಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ TV9ಗೆ ಹನ್ನೂರಿನ ಶಾಸಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಟ್ ಆ ಹುಡುಗಿಯರು ಉಲ್ಲೇಖ ಮಾಡಿದ್ದಾರೆ, ಪಾಪ ದೊಡ್ಡವರು ಯಾರೋ ಹೇಳಿ ಬರ್ತಿರ್ತಾರೆ, ಕಬಿನಿಯಿಂದ ನೀರು ತರೋಕೆ ಅವಕಾಶ ಇದೆ ಅಂತ ಹೇಳ್ಕೊಂಡ್ಬಿಟ್ಟು. ಆ ತರದ್ದು ಏನಾದ್ರೂ ಅವಕಾಶ ಇದ್ರೆ ಒಂದು ಶಾಶ್ವತವಾದಂತ ಪರಿಹಾರ ಕಲ್ಪಿಸಬೇಕಾದಂತ ರೀತಿಯಲ್ಲಿ ಯೋಚನೆ ಮಾಡ್ಬೇಕಿದೆ. ಇವತ್ತು ಬೋರಲ್ಲಿ ಹೊಡಿತಾರೆ, ನಾಡ್ದ ಬೋರಲ್ಲಿ ಫೇಲ್ಯೂರ್ ಆಗುತ್ತೆ, ಇನ್ಯಾರೋ ಪತ್ರ ಬರೆಯೋದು ಇದೇ ಆಗೋಗದ. ಶಾಶ್ವತವಾದಂತ ಒಂದು ಪರಿಹಾರಕ್ಕೆ ಯೋಚನೆ ಮಾಡ್ಬೇಕಿದೆ. ಜಾಸ್ತಿ ಆಗಿರತಕ್ಕಂಥದ್ದು. ಆದರೂ ಅದಕ್ಕೇನು ಬಹುಶಃ ಈಗೇನು ಹಸುಗಳಿಗೆ ಮತ್ತು ದನಕರುಗಳು ಎಲ್ಲದಕ್ಕೂ ನೀರು ಬೇಕು ಅನ್ನೋಂಥದ್ದು, ಅದಕ್ಕೆಲ್ಲ ಬಗೆಹರಿಸಲಿಕ್ಕೆ ಏನೀಗ ಮಗು ಹೇಳಿದೆಯಲ್ಲ, ಈಗಾಗಲೇ ನೀರನ್ನು ಪೂರೈಸಿದ್ವಿ. ಬಟ್ ಅದು ಆ ಒಂದು ಭಾಗದಲ್ಲಿ ಏನಾದ್ರು ತಲುಪದೇ ಇರೋದಕ್ಕೆ ಏನು ಬೇಕೋ, ತಲುಪೋದಕ್ಕೆ ಏನು ಕ್ರಮ ತಗೋಬೇಕು, ಅದನ್ನು ತಗೊಳ್ಳೋವಂಥ ಕೆಲಸ ನಾವು ಮಾಡ್ತೀವಿ. ಹೌದು, ಅದು ಕಾರಣ ನಮ್ಮ ಈ ಜೂನ್ ತಿಂಗಳಲ್ಲಿ 40% ಕಡಿಮೆ ಆಗಿದೆ. ಆದ್ರಿಂದ ಈ ಒಂದು ಸಮಸ್ಯೆಗೆ ಕೆಲವು ಶಾಸಕರು ಹೇಳ್ತಾ ಇರೋ ಮಾತು. ಸೂರಜ್ ನಮಗೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಸೂರಜ್, ಈಗ ಬಾಲಕಿಯ ಮುಗ್ಧ ಮಾತುಗಳಲ್ಲಿ ಆ ಊರಿನ ಸನ್ನಿವೇಶ ಗೊತ್ತಾಗ್ತಾ ಇದೆ. ಅಗೈನ್ ಆ ಬಾಲಕಿನ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಹೇಳಿದ್ದಾರೆ. ಪಾಪ ಊರಲ್ಲಿ ಯಾರು ಹೇಳಿರ್ಬೋದು ಅದನ್ನ, ಏನೋ ರಾಮಚಂದ್ರ ಅನ್ನುವಂಥದ್ದು ಚೆಕ್ ಡ್ಯಾಮ್ ವಿಚಾರ ಹೇಳಿದ್ದಾರೆ, ಕಬಿನಿಯಿಂದ ನೀರು ತರುವ ವಿಚಾರ ಹೇಳಿದ್ದಾರೆ. ಹೀಗೆ ಶಾಶ್ವತ ಪರಿಹಾರ ಕಲ್ಪಿಸೋದಕ್ಕೆ ಅವಕಾಶ ಇದೆ. ಹಾಗಾದ್ರೆ ಶಾಸಕರು ಆ ಕಡೆ ಗಮನ ಕೊಡ್ಬೇಕಿದೆ ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ರೆ ಶಾಸಕರು? ಸರಿಪಡಿಸ್ಬೇಕು ಅನ್ನೋ ಕಾಳಜಿ ಅವ್ರ ಮಾತಿನ ಹಿಂದೆ ಏನಾದ್ರು ಇದೆಯಾ, ಅಥವಾ ಮೇಲ್ನೋಟಕ್ಕೆ ಈ ಟೈಮಿಗೆ ದೂಡಕ್ಕೆ ಅವ್ರು ಹೇಳ್ತಾ ಇರೋ ಮಾತು? ಚಾಮರಾಜನಗರ ಜಿಲ್ಲೆ ಅಂತ ಹೇಳಿದ್ರೆ ಗಡಿ ಜಿಲ್ಲೆ. ಇಲ್ಲಿ ಮುಂಗಾರು ಮಳೆಗಿಂತ ಹಿಂಗಾರು ಮಳೆ ಅಧಿಕವಾಗಿ ಬೆಳೆಯುತ್ತೆ. ಆದ್ರೆ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಅನೂರು ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರುವಂತದ್ದು ಕುಡಿಯುವಂತಹ ನೀರು. ಆದ್ರೆ ಕಳೆದ 7-8 ವರ್ಷಗಳಿಂದ ಇಲ್ಲಿ ಮಳೆ ಆಗೇ ಇಲ್ಲ. ಮುಂಗಾರು ಮಳೆ ಆಗಿರ್ಬೋದು ಅಥವಾ ಹಿಂಗಾರು ಮಳೆ ಆಗಿರ್ಬೋದು, ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬರದಾಗಿ ಹೋಗಿದೆ. ಒಬ್ಬ ರೈತ 1 ಎಕರೆ ಜಮೀನಿಗೆ ಕನಿಷ್ಠ ಪಕ್ಷ 3ರಿಂದ 4 ಪಟ್ಟು ಅಂದ್ರೆ 4ರಷ್ಟು ಬೋರ್ನ ಹಾಕ್ಲೇಬೇಕು. ಹಾಕಿದ್ರು ಕೂಡ 1000 ಅಡಿ ಕುಡಿದ್ರು ಕೂಡ ನೀರು ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ
ಅಂತರ್ಜಲ ಕೊರತೆ ಆಗಿರುವಂತದ್ದು ಪ್ರಮುಖವಾಗಿ. ಅದೇ ರೀತಿಯಾಗಿ ಕುಡಿಯೋ ನೀರು ಇಲ್ಲ, ಅದ್ರ ಜೊತೆಗೆ ಬಳಸಕ್ಕೂ ಕೂಡ ನೀರಿಲ್ಲ. ಹೊಲ ಗದ್ದೆಗಳಲ್ಲಿ ಬೆಳೆ ಬೆಳಿಬೇಕಂದ್ರೂ ಕೂಡ ಅದಕ್ಕೂ ಕೂಡ ನೀರಿಲ್ಲ. ಕಾರಣ ಅಂತ ಹೇಳಿದ್ರೆ ಅಂತರ್ಜಲ ಕೊರತೆ. ಹಾಗಾಗಿ ಸಾಕಷ್ಟು ಬಾರಿ ಈ ಶಾಸಕರಾಗಿರ್ಬೋದು ಅಥವಾ ಸಂಸದರಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಬಂದಂತಹ ಸಂದರ್ಭದಲ್ಲಿ ಈ ಭಾಗದ ಜನ ಒಂದು ಹೇಳುವಂತ ಮಾತೊಂದೇ, ಸೊ ದಯಮಾಡಿ ಕಬಿನಿ ಏನಿದೆ, ಕಬಿನಿಯಿಂದ ಬರುವಂತಹ ನೀರನ್ನ ನಮ್ಮ ಹಳ್ಳ ಕೊಳ್ಳಗಳಿಗೆ ತುಂಬಿಸಿ, ಆಗ ನಮಗೆ ಅಂತರ್ಜಲ ಉತ್ಪತ್ತಿ ಆಗುತ್ತೆ. ನಾವು ಬಳಸಿರುವಂತಹ ಅಥವಾ ನಾವು ಕೊರೆಸಿರುವಂತಹ ಬೋರ್ವೆಲ್ಗಳಿಗೆ ಆ ಬೋರ್ವೆಲ್ಗಳು ಜೀವಂತ ಬರುತ್ತೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಬೋರ್ವೆಲ್ಗಳು ಜೀವಂತ ಬಂದಿಲ್ಲ, ಯಾರು ಕೂಡ ಶಾಶ್ವತ ಪರಿಹಾರವನ್ನ ಮಾಡಿಕೊಟ್ಟಿಲ್ಲ. ಹಾಗಾಗಿ ನೊಂದಂತಹ ವಿದ್ಯಾರ್ಥಿನಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವಂತದ್ದು. ಆ ಪತ್ರದಲ್ಲಿ ಉಲ್ಲೇಖ ಆಗಿರುವಂತದ್ದು ಮೊದಲನೇದಾಗಿ ಕುಡಿಯುವ ನೀರು ಜೊತೆಗೆ ಅಂತರ್ಜಲ ಹೆಚ್ಚಿಸಿ ಅಂತ ಹೇಳಿ. ಈಗ ಸದ್ಯಕ್ಕೆ ಶಾಸಕ MR ಮಂಜುನಾಥ್ ಕೂಡ TV9ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ನಾವು ಮುಂಬರುವ ದಿನಗಳಲ್ಲಿ ಕಬಿನಿಯಿಂದ ನೀರನ್ನು ತರ್ತೇವೆ, ಅಂತರ್ಜಲವನ್ನ ಹೆಚ್ಚಿಸ್ತೇವೆ. ಅದಕ್ಕಿಂತ ಮೊದಲು ಈ ಕುಡಿಯೋಕೆ ಸಮಸ್ಯೆ ಇರುವಂತದ್ದು, ಆ ಸಮಸ್ಯೆನ ಬಗೆಹರಿಸೋ ಸಲುವಾಗಿ ಟ್ಯಾಂಕರ್ಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸುರೇಶ್. 3ನೇ ಅಂತಸ್ತಿನಿಂದ ಕೆಳಗೆ